ಆತ್ಮೀಯರೇ, ನನ್ನ ಯೂಟ್ಯೂಬ್ ನೋಡ್ತಕ್ಕಂಥ ನನ್ನ ಆತ್ಮೀಯ ನನ್ನ ಅಭಿಮಾನಿ ದೇವರುಗಳೇ, ಇಂದು ನಂದು ವಾರದ ಸೂಟಿ. ನಾನು KSRTC ಕಂಡಕ್ಟರ್ ಅನ್ನೋದು ತಮಗೆಲ್ಲ ಗೊತ್ತಿದೆ. ಇವತ್ತು ಮಂಗಳವಾರ ನಮ್ಮದು ವಾರದ ಸೂಟಿ. ನನ್ನ ಗಾಡಿಯನ್ನು ಇದೇ ರೇಣುಕಾ ಶೋರೂಮ್ ಚಿಕ್ಕೋಡಿಯಲ್ಲಿ ತಗೊಂಡಿದ್ದೆ. ಸುಮಾರು 2 ವರ್ಷದ ಹಿಂದೆ ತೊಗೊಂಡಿದ್ದೆ ನನ್ನ ಗಾಡಿ. ಇದೆ ನೋಡಿ, ಸ್ಪ್ಲೆಂಡರ್ ಪ್ಲಸ್ ಇದೆ ನೋಡಿ, ಗಾಡಿ ನೋಡಿ, ಸ್ಪ್ಲೆಂಡರ್ ಪ್ಲಸ್. ಹುಕ್ಕೇರಿ ಸುಮಾರು 5 ಗಂಟೆಗೆ ಬಿಟ್ಟೆ. 5 ಗಂಟೆ ಬಿಟ್ಟು ಕೂಡ ನನಗಿಂತ ಮೊದಲು ಸುಮಾರು 10 ಗಾಡಿಗಳು ಕೂಡಿದ್ದಾವೆ ನೋಡಿ. 10 ಗಾಡಿ ನನಗಿಂತ ಮೊದಲು ಬಂದರು. ನನಗಿಂತ ಮೊದಲು ಈಗಾಗಲೇ 10 ಗಾಡಿ ಅಂದರೆ ನಿಶಿಕ್ನಲ್ಲಿ 4 ಗಂಟೆಗೆ ಬಂದು ನಂಬರ್ ಹಚ್ಚಿದ್ದಾರೆ ಅವರು. ನಾನು ಹುಕ್ಕೇರಿ 5 ಗಂಟೆ ಬಂದರೆ 6 ಗಂಟೆಗೆ ಇಲ್ಲಿ ಬಂದು ಮುಟ್ಟಿದೆ. 6 ಗಂಟೆ ಬಂದರೂ ಕೂಡ ಸುಮಾರು 10 ಗಾಡಿ ಆಲ್ರೆಡಿ ಬಂದಿದ್ದು. ಇದು ನಾನು ಬಂದಿಂದ ಮತ್ತು ನೋಡಿ ಎಷ್ಟು ಗಾಡಿ ಕುಡಿದ್ವಿ. ಇದು ನಂದು ಮತ್ತು ನೋಡಿ ಎಷ್ಟು ಗಾಡಿ ಕುಡಿದು. ಇವರೆಲ್ಲ ಬಂದವರೆಲ್ಲ ಸರ್ವಿಸ್ ಮಾಡಿಸ್ಲಿಕ್ಕೆ ಬಂದಿದ್ದಾರೆ. ಅಂದರೆ ಈ ರೇಣುಕಾ ಶೋರೂಮ್ ಅಂತಕ್ಕಂಥದ್ದು ಒಂದು ಗಾಡಿ ಸರ್ವಿಸನ್ನು ಉತ್ತಮವಾಗಿ ಮಾಡ್ತಾರೆ. ಯಾವುದೇ ಕಾರಣಕ್ಕೆ ಏನೋ ಮಿಸ್ಟೇಕ್ ಆಗೋದಿಲ್ಲ. ಆದ್ದರಿಂದ ನಾವೀಗ 5 ಗಂಟೆಗೆ 6 ಗಂಟೆಗೆ ಬಂದು ಇಲ್ಲಿ ತಲುಪಿದರೆ ಇವರು 10-11 ಗಂಟೆಗೆ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ 5-6 ತಾಸು ಗಟ್ಟಲೆ ಯಾಕೆ ವೇಟ್ ಮಾಡೋದಪ್ಪ ಅಂತಂದರೆ ವರ್ಕು ಚಲೋ ಮಾಡ್ತಾರೆ ಅನ್ನೋ ಉದ್ದೇಶ ಸಂಬಂಧನೇ ನಾವು ಬರ್ತಾಯಿದ್ದೀವಿ. ಅದರಿಂದ ನೋಡಿ, ಎಲ್ಲರ ಕೆಲಸ ಬಗ್ಸಿ ಬಿಟ್ಟು ಕಣ್ಣ ಗಾಡಿ ಕೆಲಸಕ್ಕೋಸ್ಕರ ಬಂದಿದ್ದಾರೆ. ಎಷ್ಟು ಮಂದಿ ಬಂದಿದ್ದಾರೆ ನೋಡಿ. ಎಲ್ಲರೂ ತಮ್ಮ ಗಾಡಿಗಳನ್ನು ತೆಗೆದುಕೊಂಡು ಸರ್ವಿಸ್ ಮಾಡಿಸ್ಲಿಕ್ಕೆ ಬಂದಿದ್ದಾರೆ ನೋಡಿ. ಎಷ್ಟು ಗಾಡಿ ಬಂದಿದ್ದಾರೆ ನೋಡಿ. ಎಲ್ಲ ನೋಡಿ, ಎಷ್ಟೆಲ್ಲ ಗಾಡಿಗಳು ಸುಮಾರು 4-5 ಗಂಟೆಯಲ್ಲಿದ್ದ ಬಿಟ್ಟು ಈ ರೀತಿ ಇಲ್ಲಿ ಬಂದು ತಲುಪಿ 10 ಗಂಟೆ 11 ಗಂಟೆಗೆ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ನಾವು ಮನೆ ಮುಟ್ಟಬೇಕಂದ್ರೆ ಸುಮಾರು ಏನಂದ್ರೆ 1-2 ಗಂಟೆ ಆಗ್ತೈತೆ. ಗಾಡಿ ಸರ್ವಿಸ್ ಉತ್ತಮವಾಗಿ ಮಾಡ್ತಾರೆ. ರೇಣುಕಾ ಶೋರೂಮ್ ಚಿಕ್ಕೋಡಿ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಚಿಕ್ಕೋಡಿ. ಈ ಚಿಕ್ಕೋಡಿಯಲ್ಲಿ ರೇಣುಕಾ ಶೋರೂಮ್ ಇದೆ. ಹಲವಾರು ಈ ಒಂದು ಹೀರೋ ಗಾಡಿಗಳು ಸಿಗ್ತವೆ. ಉತ್ತಮವಾಗಿ ಸರ್ವಿಸ್ ಮಾಡ್ತಾ ಇದ್ದರಿಂದ ನಾವು ಕೆಲಸ ಬಗ್ಸಿಗಳನ್ನು ಬಿಟ್ಟು ನಮ್ಮ ಗಾಡಿ ಸರ್ವಿಸ್ ಇತ್ತಂದ್ರೆ ನಿಶೆಕ್ ಮೇಲೆ 4-5 ಗಂಟೆ ಬಿಟ್ಟರೆ ನಮ್ದು ಏನಿಲ್ಲಂದ್ರೂ 7 ನಂಬರ್ ಪಾಳೆ ಬರ್ತೈತೆ. ನಾವು ಬೈ ಚಾನ್ಸ್ ನಾವು ಲೇಟಾಗಿ ಬಂದಿದ್ದಾದರೆ ಸಂಜೆ 4-5 ಗಂಟೆ 6 ಗಂಟೆ ತನಕ ನಾವು ಇಲ್ಲೇ ಕೂತ್ಕೋಬೇಕಾಗ್ತೈತಿ ಸರ್. ನಮಸ್ಕಾರ ಸರ್.